ಅಂಬೇಡ್ಕರ್ ಅಂತ ಹೇಳಿ ಅಂದದ್ದು ಅದೇ ನಾವು ಅಂಬೇಡ್ಕರ್ ಅನ್ನೋದೇ ದೇವರ ಸ್ತಂಭನೆ ಮಾಡಿದ್ರೆ ಅವರಿಗೆ ಸ್ವರ್ಗ ಸಿಗ್ತದ ಅಂತ ಹೇಳಿದಾನಲ್ಲ, ಆ ಸ್ವರ್ಗ ಸಿಗ್ತದ ಅಂತ ಯಾವ ಬಾಯಿಲೆ ಹೇಳಾನಲ್ಲ, ಯಾವ ಬಾಯಿಲೆ ಹೇಳಕ್ಕೆ ಜಗದ ಮ್ಯಾಗ ಅದಾನ. ಅದು ನಮ್ಮ ಬಾಬಾ ಸಾಹೇಬ್ರು ಕೊಟ್ಟದ್ದೇನು ಅವನಿಗೆ, ಅದು ಮರೆತು ಅವ ಮಾತಾಡಿದಾನೆ. ಇನ್ನೊಂದು ಏನು ಅಂತಂದ್ರೆ ನಮ್ಮ ಊರು ಶಾಸಕರು ಬಸವನಗೌಡರು ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಬಾಬಾ ಸಾಹೇಬರು, ಮಾತೆತ್ತಿದ್ರೆ ಸಂವಿಧಾನ ಅಂತೇಳಿ ಸದನದಾಗೂ ಕೂಡ ಮಾತಾಡ್ತಾರೆ, ಇಲ್ಲಿ ಕೂಡ ಮಾತಾಡ್ತಾರೆ. ನಮ್ಮ ಬಸವನಗೌಡರು ಎಲ್ಲದಾರೋ ಗೊತ್ತಿಲ್ಲ. ಈ ಸದ್ಯಕ್ಕೆ ಊರನ್ನೇ ಹತ್ತಿ ಉರಿತಾ ಇದೆ, ಊರನ್ನೇ ಹತ್ತಿ ಬೆಂಕಿ ಹತ್ತಿ ಉರಿತಾ ಇದೆ. ನಮ್ಮ ಬಸವನಗೌಡರು ಒಂದು ಹೇಳಿಕೆ ಇಲ್ಲ, ಒಂದು ಅದ್ರ ಜವಾಬಿಲ್ಲ. ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ, ಏನು ಬೂಟಾಟಿಕೆ ಮಾಡ್ತಾರೋ ನಾಟಕ ಮಾಡ್ತಾರೋ ಗೊತ್ತಿಲ್ಲ. ಬಾಬಾ ಸಾಹೇಬ್ರ ಹೆಸರು ತೊಗೊಂಡ್ರೆ ನಾನು ಉಳ್ಕೋತೀನಿ ಅಂತ ಹೇಳಿ ಮಾತಾಡ್ತಾರೋ ಗೊತ್ತಿಲ್ಲ. ನಂದಿಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆದಂಥ ಅಮಿತ್ ಶಾ ಅವರು ಕೇಂದ್ರದಲ್ಲಿ ಅಂಬೇಡ್ಕರ್ ಹೆಸರು ಹೇಳುವುದಕ್ಕಿಂತ ನಾವು ದೇವ್ರ ಹೆಸರು ಹೇಳಿದ್ರೆ 7 ಜನ್ಮ ಪುಣ್ಯ ಬರ್ತದ ಅಂತ ಮಾತನ್ನು ತಾವು ಹೇಳ್ತಾರೆ. ಬಾಬಾ ಸಾಹೇಬರು ಕೊಟ್ಟಂಥ ಭಿಕ್ಷೆಯಲ್ಲಿ ಅವರು ಕೇಂದ್ರ ಸಚಿವರಾಗಿದ್ದರು ಹೊರತು ಯಾವ ದೇವರಿಂದ ಯಾವ ದಿನರಿಂದ ಅವರು ಗೃಹ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಿಲ್ಲ. ಯಾಕಂದರೆ ಗಡಿಪಾರಾದಂಥ ಒಬ್ಬ ವ್ಯಕ್ತಿ ಮಾತುಗಳು ಕೂಡ ಆಡೋದು ಕೂಡ ಹೀಗೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಕೂಡ ತೋರಿಸ್ಕೊಡ್ತದೆ ಅವ್ರು ಏನು ಅದಾರ ಅನ್ನೋದು. ಅದಕ್ಕಾಗಿ ಪ್ರಧಾನಮಂತ್ರಿ ಅವರು ತಕ್ಷಣ ಆ ಗೃಹ ಮಂತ್ರಿಯನ್ನು ನಾವು ರಾಜೀನಾಮೆ ಕೊಟ್ಟು ಅಲ್ಲಿಂದ ವಜಾ ಮಾಡಬೇಕಂತ ಹೇಳಿ ಇಡೀ ದೇಶದ ಜನತೆ ಕೂಡ ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ನಗರದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ನಾಡಿನ ಅಸ್ಮಿತೆ ಮಹಾನ್ ಮಾನವತಾವಾದಿ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರು ಕುರಿತು ನೀಡಿರ್ತಕ್ಕಂಥ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ನಗರದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಶಿವಾಜಿ ವೃತ್ತದಿಂದ ಇವತ್ತು ಅಂಬೇಡ್ಕರ್ ಸರ್ಕಲ್ವರೆಗೂ ಕೂಡ ನಾವು ಪಂಜಿನ ಮೆರವಣಿಗೆಯನ್ನು ನಾವು ಮಾಡಿ ಇವತ್ತು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಬಾಬಾ ಸಾಹೇಬ್ರ ಬಗ್ಗೆ ಅವರು ಮಾತಾಡಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ಅವರು ರಾಜೀನಾಮೆ ನೀಡುವವರೆಗೂ ಈ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಅವರು ಕೂಡಲೇ ಏನಪ್ಪಾ ಅಂತ ತಾವು ರಾಜೀನಾಮೆ ಕೊಡಬೇಕು ಮತ್ತು ದೇಶದ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ವಿಜಯಪುರ ಜಿಲ್ಲೆಯ ಸಂಸದರು ಮತ್ತು ವಿಜಯಪುರ ಜಿಲ್ಲೆಯ ಊರಿನ ಸಂಸದರು ಚಿತ್ರದುರ್ಗಕ್ಕೆ ಹೋಗಿ ಕೂಡ ಅವರು MP ಆಗಿದ್ದಾರೆ. ಅವರು ಕೂಡ ಏನಪ್ಪಾ ಅಂತಾನೆ ಅದೇ ಪಕ್ಷದವರು ಕೂಡಲೇ ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಡಬೇಕು, ಇರ್ಲಿಕ್ಕಪ್ಪ ಅಂದ್ರೆ ಅವರಿಗೆ ಖಂಡಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರದಾಯಿತ್ವವಾಗಿರ್ತಕ್ಕಂಥ ಮೀಸಲು ಮತಕ್ಷೇತ್ರದಿಂದ ಆರಿಸಿ ಬಂದಿದ್ದೀರಿ, ನಿಮಗೆ ನಾಚಿಕೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಬ್ಬ ಕೇಂದ್ರದ ಮಂತ್ರಿಯನ್ನು ಪ್ರಶ್ನೆ ಮಾಡದೇ ಇದ್ರೆ ನೀವು ಎಲ್ಲಿಯೂ ಕೂಡ ಗುಲಾಮರಾಗಿದ್ದೀರಿ. ಮತ್ತೆ ಗುಲಾಮಗಿರಿಯನ್ನು ಪ್ರಚೋದನೆಗೊಳಿಸ್ತಕ್ಕಂಥ ಇಂಥ ನಾಯಕರಿಗೆ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು, ಪ್ರಶ್ನಿಸಬೇಕಾಗಿತ್ತು. ಆದರೆ ನೀವು ಎಂಥ ಪಕ್ಷದಲ್ಲಿ ಇದ್ದೀರಪ್ಪ ಅಂತಂದ್ರೆ ಗುಲಾಮಿ ಸಂತತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾವರ್ಕರ್ ಪಕ್ಷದಲ್ಲಿರೋದ್ರಿಂದ ನಿಮಗೆ ಧ್ವನಿ ಇಲ್ಲ. ಆ ಕಾರಣಕ್ಕಾಗಿ ನಾವು ನಿಮ್ಮನ್ನು ಕೂಡ ವಿರೋಧಿಸ್ತೀವಿ ಅಂತಕ್ಕಂಥದ್ದು ಇದು ಏನಪ್ಪಾ ಅಂತ ನಮ್ಮ ಆಕ್ರೋಶ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.